ಅದು 14 ಏಪ್ರಿಲ್ 1891. ನಮ್ಮ 14ನೇ ಮಗನಾಗಿ ಹುಟ್ಟಿದ್ದು ಭೀಮ. ಕತ್ಲೆ ಕಳೀತಾನೆ, ಬೆಳಕು ತರ್ತಾನೆ. ಆ ಬೆಳಕು ಇಡೀ ಜಗತ್ತನ್ನೇ ಸಾರುತ್ತೆ. ಈ ಜಾತಿ, ಭೇದ ಭಾವ, ಬಡತನ ಅನ್ನೋ ಅಂಧಕಾರ ಇದೆಯಲ್ಲ, ಅದನ್ನೆಲ್ಲ ನುಂಗಾಕಿತ್ತು. ಈ ಬೆಳಕಿನ ಹುಡುಕಾಟದಲ್ಲಿ ನಾವು ಮೊದಲು ಬಿಟ್ಟಿದ್ದ ಊರು ಮಾವ್. ಇಡೀ ಕುಟುಂಬದ ಜೊತೆ ನಾವು ಸತಾರ ಸೇರಿದ್ವಿ. ಇಡೀ ದೇಶದೆಲ್ಲೆಡೆ ಹೇಗೆ ಜಾತಿಯ ಮುಳ್ಳು ಹರಡಿತ್ತು, ಹಾಗೇನೆ ಸತಾರದಲ್ಲೂ ಹರಡಿತ್ತು. ಅಲ್ಲಿ ಕಾಲಿಡ್ತಿದ್ದ ಹಾಗೆ ನಮಗದು ಗೊತ್ತಾಯ್ತು. ಭೀಮನ ಓದನ್ನ ನಿಲ್ಸಕ್ಕೆ ಅವನ ಕೈಯಲ್ಲಿದ್ದಂಥ ಪುಸ್ತಕನ ಕಿತ್ಕೊಂಡಿದ್ರು. ಶಿಕ್ಷಕರೇ ತರಗತಿಯಿಂದ ಹೊರಗೆ ಕಳಿಸಿದ್ರು. ಶತ ಪ್ರಯತ್ನಗಳೇ ನಡೀತು. ನಮ್ಗಳನ್ನ ಧೈರ್ಯಗೆಡಿಸಿ ಆತ್ಮವಿಶ್ವಾಸಕ್ಕೆ ಕೊಳ್ಳಿ ಇಟ್ಟು ಗೌರವದಿಂದ ಬದುಕು ಹಕ್ಕನ್ನೇ ಕಸಿಯೋದಕ್ಕೆ ಪ್ರಯತ್ನ ಪಟ್ರು. ಈ ಕತ್ಲೆಯಲ್ಲಿ ಪುಟ್ಟ ನಕ್ಷತ್ರವಾಗಿ ಮೊದಲಾಗಿದ್ದು ಅಂಬೇಡ್ಕರ್ ಗುರುಗಳು. ತಮ್ಮ ಉಪನಾಮವನ್ನ ಉಡುಗೊರೆಯಾಗಿ ಕೊಟ್ಟು ಭೀಮ್ರಾವ್ ಸಕ್ಪಾಲ್ನ ಭೀಮ್ರಾವ್ ಅಂಬೇಡ್ಕರನ್ನಾಗಿ ಮಾಡಿದ್ರು. ಜಗ ಹೇಳಿದೆ ಜೈ ಭೀಮರಾವ್, ಜೈ ಭೀಮ್, ಜೈ ಭೀಮ್. ಭೀಮ್ರಾವ್ನ ವಿಚಾರಧಾರೆ ಸತಾರದಲ್ಲಿರೋ ಜನರನ್ನ ಮತ್ತು ಅವರ ಆಲೋಚನೆನ ಬದಲು ಮಾಡ್ತು. ಯಾವ ಜನ ಅವಮಾನ ಮಾಡಿದ್ರೋ ಅದೇ ಜನ ಕೊನೆಯಲ್ಲಿ ಪ್ರೀತಿ ಮಾಡೋ ಹಾಗಾಯ್ತು. ನಮ್ಮೋನು ಅಂತ ಅಂದ್ರು. ಆದ್ರೆ ಇವತ್ತಿಗೆ ಕೇವಲ ಒಂದು ಗ್ರಾಮ ಬದಲಾಗಿದೆ. ಈ ಗ್ರಾಮದ ಹೊರತಾದ ಸಮಾಜ, ಈ ದೇಶ, ಈ ಜಗತ್ತು ಇನ್ನೂ ಬದಲಾಗಬೇಕಾಗಿದೆ. ಭೀಮ್ರಾವ್ ಕೂಡ ಬೇರೆ ಸ್ಥಳಕ್ಕೆ ಹೋಗ್ಬೇಕಾಯ್ತು. ಯಾಕೆಂದ್ರೆ ತಂದೆಯಾಗಿ ಒಂದೇ ಒಂದು ಆಸೆ, ಭೀಮ್ರಾವ್ನ ಚೆನ್ನಾಗಿ ಓದಿಸ್ಬೇಕು ಅನ್ನೋದು. ಈ ಬಯಕೆಯಿಂದನೇ ನನ್ನ ಪರಿವಾರನ ಬೊಂಬೈ ಕರ್ಕೊಂಡು ಬಂದಿದ್ದೀನಿ. ಈಗಿಂದೀಗಲೇ ತರಗತಿಯಿಂದ ಆಚೆ ಹೋಗ್ತಾ ಇರಬೇಕು. ಹೊಡಿ ಹೊಡಿ, ಭೀಮ್ರಾವ್ನ ಈ ಕಾಲೇಜಿಂದ ಹೊರಗಾಕಿ. ನೀನ್ ಸೈನ್ಸ್ ಓದ್ಬೇಕಾ? ನಿನ್ ಮುಖ ನೋಡ್ಕೊಂಡಿದ್ಯಾ? ಒಬ್ಬ ಕೆಳ ವರ್ಗದವನಾಗಿ ಮೈಕ್ರೋಸ್ಕೋಪ್ನಲ್ಲಿ ನೀನ್ ಕಣ್ಣಿಟ್ ನೋಡಿದ್ಮೇಲೆ ಅದೇ ಮೈಕ್ರೋಸ್ಕೋಪ್ನಲ್ಲಿ ನಾನ್ ಕಣ್ಣಿಟ್ ನೋಡ್ಬೇಕಾ? ಸರಿಯಾಗಿ ನೋಡಿದ್ರೆ ಕೆಳ ವರ್ಗದವ್ರನ್ನ ನಮ್ ಕಾಲಡಿ ಇಟ್ಕೊಂಡಿರೋರು ನಾವು. ಅಂಥವರಿಗೆ ಬೂಟ್ಸ್ ಭಾಷೆನೇ ಅರ್ಥ ಆಗೋದು. ಜಗ ಹೇಳಿದೆ ಜೈ ಭೀಮರಾವ್. ಭೀಮಾ, ನಿನ್ನ ಸುಮ್ನೆ ಬಿಡಲ್ಲ ನಾವು. ಜೋಶಿ ಮೇಲ್ ಕೈ ಮಾಡೋಷ್ಟು ಧೈರ್ಯನಾ ನಿನ್ಗೆ? ಬಂದ್ರ ಅವನ್ ಕೈ ನೋಡೇ ಬಿಡೋಣ. ನಮ್ ಭೀಮನ್ ಮೇಲ್ ಒಂದೇಟ್ ಬಿದ್ರುನು ಅತಿ ಆಯ್ತು ನಿಮ್ದೆಲ್ಲ. ಇರೋರ್ 4 ಜನ ನಿನ್ನನ್ ಕಾಪಾಡ್ತಾರ ಇವರು. ನಾವಿರೋದು 4 ಜನ ಅಲ್ಲ ಜೋಶಿ. ನಾವ್ ಎಷ್ಟು ಜನ ಇದ್ದೀವಿ ಅಂದ್ರೆ ನೀವು ನಮ್ಮನ್ನ ಎಣಿಸೋದಕ್ಕೂ ಹೆದರಬೇಕು. ಒಂದಿನ ಎಣಿಸ್ ನೋಡು, ನಮ್ಮ ಸಂಖ್ಯೆ ಎಷ್ಟಿರುತ್ತೆ ಅಂದ್ರೆ ಆಕಾಶದಲ್ಲಿ ನಕ್ಷತ್ರ ಎಷ್ಟಿರುತ್ತೋ ಅಷ್ಟಿರುತ್ತೆ. ಇವತ್ ಬುದ್ಧಿ ಸುಮ್ನೆ ರೀ. ಏನ್ ನಡೀತಾ ಇದೆ ಇಲ್ಲಿ? ಹಾ, ಯಾಕೆ ಜಗಳ ಆಡ್ತಾ ಇದ್ದೀರಾ? ಯಾರಾದ್ರೂ ಬಾಯ್ ಬಿಡಿ. ಗುರುಗಳೇ, ಕೆಳವರ್ಗದವನಾಗಿ ಸೈನ್ಸ್ ಓದ್ತಾನೆ ಇವನು.
ನಾವ್ ಯಾವ ಮೈಕ್ರೋಸ್ಕೋಪ್ ಅಲ್ಲಿ ಕಣ್ಣಿಟ್ಟು ನೋಡ್ತೀವೋ ಇವನು ಅದನ್ನೇ ಉಪಯೋಗಿಸ್ತಾನೆ. ನಮ್ ಟೇಬಲ್ ಅಲ್ಲೇ ಕೂರ್ತಾನೆ. ಇದರಿಂದ ನಮ್ಮ ಆಚಾರಕ್ಕೆ ಭಂಗ ಬರುತ್ತೆ. ಕ್ಷಮಿಸಿ ಗುರುಗಳೇ, ಯಾಕಂದ್ರೆ ಇದು ಕಾಲೇಜು, ಜಾತಿ ನಾಚಕ ಸಂಸ್ಥೆ ಅಲ್ಲ. ನಾನು ಮೊದಲೇ ಹೇಳಿದ್ದೆ ಈ ಭೀಮನ್ನ ದಾಖಲು ಮಾಡ್ಕೊಳ್ಳೋದು ಬೇಡ ಅಂತ, ಕೊಟ್ಟರು ಸೈನ್ಸ್ ಕೊಡೋದು ಬೇಡ ಅಂತ. ಆದರೆ ಯಾರೂ ನನ್ನ ಮಾತು ಕೇಳಲಿಲ್ಲ. ಈ ಮಾತು ಸರಿ ಇಲ್ಲ. ಈ ಕಾಲೇಜ್ ಪ್ರತಿಯೊಬ್ಬರಿಗೂ ಇರೋದು. ಜಾತಿ ಧರ್ಮಗಳಿಂದ ದೂರ ಇಡಿ. ಯಾಕೆ ದೂರ ಇಡಬೇಕು? ಇರೋದೇ 3 ಮತ್ತೊಂದು ವಿದ್ಯಾರ್ಥಿಗಳು, ಮತ್ತೆ ಉಳಿದವರೆಲ್ಲ ಮೇಲ್ನವರೇ. ಅವರಿಂದಾನೇ ನಮ್ಮ ಕಾಲೇಜ್ ನಡೀತಿರೋದು. ಈ 3 ಮತ್ತೊಂದು ಜನರಿಂದ ಮಿಕ್ಕೋರೆಲ್ಲ ಬರೋದು ನಿಲ್ಸಿದ್ರೆ ಕಾಲೇಜೇ ಮುಚ್ಚೋಗುತ್ತೆ. ನೋಡ್ತಾ ಇರಿ. ನನ್ನ ಹತ್ರ ಯಾರೇ ಬಂದ್ರು ನಾನು ಪಾಠ ಮಾಡ್ತೀನಿ. ಆದ್ರೆ ಸೈನ್ಸೇ ಯಾಕಾಗಬೇಕು? ಇತಿಹಾಸನ ಭೂಗೋಳನ ಯಾಕೆ ತಗೋಬಾರ್ದು? ಯಾಕಂದ್ರೆ ನನಗೂ ತಿಳಿಬೇಕು, ಈ ಜಾತಿ ಮೇಲು ಕೀಳು ಅನ್ನೋದಕ್ಕೆ ವೈಜ್ಞಾನಿಕ ಹಿನ್ನೆಲೆ ಇದೆಯೋ ಇಲ್ಲ ಇದನ್ನೆಲ್ಲ ನಿಮ್ಮಂಥವ್ರು ನಿಮ್ಮ ಅನುಕೂಲಕ್ಕೋಸ್ಕರ ಮಾಡ್ಕೊಂಡಿರೋದಾ ಅಂತ. ವಿಚಿತ್ರ ಅನ್ನಿಸ್ತಿರ್ಬೇಕಲ್ವಾ ಗುರುಗಳೇ? ಮೊದಲು ನೀವು ನನಗೆ ಸಂಸ್ಕೃತ ಹೇಳ್ಕೊಡಕ್ ಬಿಡ್ಲಿಲ್ಲ, ಯಾಕಂದ್ರೆ ಅದು ನಿಮ್ಮ ಭಾಷೆ ಅಂತ. ಅದನ್ನ ನಾನು ಓದಿದ್ರೆ ಅಶುದ್ಧ ಆಗೋಗುತ್ತೆ ಅಂದ್ರಿ. ಈಗ ನನಗೆ ಸೈನ್ಸ್ ಓದಕ್ಕೂ ಬಿಡ್ತಾ ಇಲ್ವಲ್ಲ. ಪುರಾತನ ಮತ್ತು ಆಧುನಿಕ ವಿಷಯಗಳಿಂದ ನಮ್ಮನ್ನ ಯಾಕೆ ದೂರ ಇಡ್ತಿದ್ರ ನೀವುಗಳು? ಹಾಗಾದ್ರೆ ಇತಿಹಾಸ ಮತ್ತು ಭೂಗೋಳ ನಿನಗೆ ವಿಷಯಗಳೇ ಅಲ್ವಾ? ವಿಷಯಗಳೇ. ಆದ್ರೆ ಇತಿಹಾಸದಲ್ಲಿ ನಾವು ನಮ್ಮ ಪೂರ್ವಜರ ಶೌರ್ಯ, ಅವರ ಸಂಘರ್ಷ, ಅವರ ಜೀವನ, ಅವರ ಸಾಧನೆಗಳನ್ನ ಓದ್ತೀವಿ, ಹೆಮ್ಮೆ ಪಡ್ತೀವಿ ಮತ್ತು ಸ್ಫೂರ್ತಿ ಪಡಿತೀವಿ. ಆದ್ರೆ ನಮ್ಮಂಥ ಜನರಿಗೆ ನಿಮ್ಮ ಇತಿಹಾಸದಲ್ಲಿ ಏನಿಟ್ಟಿದ್ರೆ ಹೇಳಿ? ಇತಿಹಾಸದ ಪುಟಗಳಲ್ಲಿ ಕೂಡ ನಮ್ಮನ್ನ 3 ಬಿಟ್ಟೋರ್ ತರಾನೇ ಚಿತ್ರಿಸಿದಿರಾ. ಇತಿಹಾಸದ ಪ್ರತಿ ಪುಟದಲ್ಲೂ ನಮ್ಮ ಬದುಕನ್ನ ಎಷ್ಟು ಕೀಳಾಗಿ ಅಂದ್ರೆ ಪ್ರಾಣಿಗಳಿಗಿಂತ ಕಡೆಯಾಗಿ ಬಿಂಬಿಸಿದಿರಾ. ಗುರುಗಳೇ, ನಾನು ಸೈನ್ಸೇ ಓದೋದು. ಆಗ ನಾನು ಸತ್ಯನ ಚೆನ್ನಾಗಿ ಅರ್ಥ ಮಾಡ್ಕೋಬಹುದು. ನಾನು ಅರ್ಥಶಾಸ್ತ್ರನೂ ಓದ್ತೀನಿ. ಆಗ ನಾನು ಈ ಬಡವರ ಬದುಕನ್ನ ತಿಳ್ಕೊಂಡು ಅವ್ರನ್ನ ಹೇಗೆ ಉದ್ಧಾರ ಮಾಡಬಹುದು ಅಂತ ಯೋಚಿಸಬಹುದು. ಇದೆಲ್ಲ ಆದ್ಮೇಲೆ ನಾನು ಇತಿಹಾಸ, ಭೂಗೋಳ ಮತ್ತು ಉಳಿದ ವಿಷಯಗಳನ್ನು ಓದ್ತೀನಿ. ಅದೆಲ್ಲ ಓದೋದ್ರಿಂದ ಮನುಷ್ಯನ ಶೋಷಣೆ ಹೇಗೆ ಯಾವಾಗ ಶುರು ಆಯ್ತು ಅಂತ ತಿಳ್ಕೋಬಹುದು. ಇದನ್ನ ಹೇಗೆ ಕೊನೆಗೊಳಿಸೋದು ಅಂತಾನೂ ಅರ್ಥ ಮಾಡ್ಕೋಬಹುದು. ಅದಕ್ಕಿಂತ ಮುಂಚೆ ನೀನೇ ಇರಲ್ಲ ಭೀಮ್ರಾವ್, ಅರ್ಥ ಆಯ್ತಾ? ಕನ್ಸಲ್ಲೂ ಹೀಗೆಲ್ಲ ಯೋಚಿಸಬೇಡಿ ಜೋಶಿ. ಆನಂದಣ್ಣ, ನೀನ್ ಯಾವಾಗ ಬಂದೆ? ನಿನ್ನ ಮುಗಿಸ್ತೀನಿ ಅಂತ ಹೇಳ್ತಿದ್ರಲ್ಲ, ಆಗ್ಲೇ ಬಂದೆ. ಒಂದ್ ತಿಳ್ಕೊಳ್ಳಿ, ಭೀಮನ್ ಅಣ್ಣ ಆನಂದ ಬದುಕಿರೋ ತನಕ ಇವನ್ ಮೇಲೆ ಕಣ್ಣು ಹಾಕಕ್ಕೂ ಬಿಡಲ್ಲ. ನಾನು ಯಾವಾಗ್ಲೂ ನಿನ್ ಜೊತೆಗೇ ಇರ್ತೀನಿ. ಯಾವಾಗ್ಲೂ ಜೊತೆಗಿರೋದು ಅಂತ ಅಂದ್ರೆ ನಿನ್ ಒಳ್ಳೇದಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಈ ಆನಂದ ಇರೋ ತನಕ ನಿನ್ ಓದಿಗೆ ಯಾವ ತೊಂದರೆನೂ ಬರಲ್ಲ ಕಣೋ. ನಡೀರಿ. ಶಭಾಷ್ ಭೀಮ್ರಾವ್. ನಡಿ ಭೀಮ, ಮನೆಗೆ ಹೋಗೋಣ. ಭೀಮಾ, ನೀನ್ ತುಂಬಾ ಒಳ್ಳೆ ಕೆಲಸ ಮಾಡಿದೆ. ನಿನ್ನ ಸ್ನೇಹಿತರು ಸರಿಯಾಗಿ ಹೇಳ್ತಿದ್ರು, ಚಿಕ್ಕ ವಯಸ್ಸಿಂದನೂ ಈ ನಂಬಿಕೆಲೇ ಇರೋದು ನಾವು. ನೀನು ಹುಟ್ಟಿರೋದೇ ನಮ್ಮೆಲ್ಲರ ಉದ್ಧಾರಕ್ಕೋಸ್ಕರ. ಭೀಮ್ರಾವ್, ಏನಾಯ್ತು? ಬಾ ಭೀಮ್ರಾವ್. ನಿನ್ನೆ ನಿನ್ನ ಮಾತನ್ನು ಕೇಳಿ ವಿಜ್ಞಾನದ ಮಹತ್ವ ಏನು ಅಂತ ನಾವೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ವಿ. ಅದಕ್ಕೆ ನಾವು ನಿರ್ಧಾರ ಮಾಡಿದ್ವಿ, ಇಂಥ ಮಹತ್ವದ ವಿಷಯನ ಓದೋರು ಕೂಡ ಮೇಲ್ವರ್ಗಕ್ಕೆ ಸೇರಿರಬೇಕು ಅಂತ ನಿರ್ಧಾರ ಮಾಡಿದ್ವಿ. ಆದ್ರೆ ಭೀಮ್ರಾವ್, ಮೊದಲೇ ನೀನು ಕೆಳವರ್ಗದವನು. ನಾವೀಗ ನಿನ್ನ ಜಾತಿನ ವರ್ಗನ ಬದಲಾಯಿಸಕ್ಕಾಗಲ್ಲ. ನಮ್ಮ ವಿರೋಧದ ನಡುವೆನೂ ಕಾಲೇಜು ನಿನಗೆ ವಿಜ್ಞಾನ ಓದೋದಕ್ಕೆ ಅನುಮತಿ ಕೊಟ್ಟಿರೋದ್ರಿಂದ ಅದನ್ನ ತಡೆಯೋ ಅಧಿಕಾರ ಅಂತೂ ಈಗ ನಮಗೆ ಯಾರಿಗೂ ಇಲ್ಲ. ನಿನ್ನ ಓದನ್ನ ನಾವು ನಿಲ್ಲಿಸ್ತಾ ಇಲ್ಲ, ನಿನ್ನನ್ನು ಯೋಗ್ಯನನ್ನಾಗಿ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ಇದರಿಂದ ತರಗತಿನೂ ಶುದ್ಧ ಆಗುತ್ತೆ, ನೀನು ಶುದ್ಧ ಆಗ್ತೀಯ. ಇದೊಂದು ಕೆಲಸ ಮುಗಿದು ಬಿಟ್ರೆ ನೀನು ನೆಮ್ಮದಿಯಾಗಿ ಮೇಲ್ನವ್ರ ಜೊತೆ ಕೂತ್ಕೊಂಡು ಓದ್ಬೋದು.
ಯಾರು ನಿಂಗೆ ಅಡ್ಡಿಪಡಿಸೋದಿಲ್ಲ. ನಿಮ್ಮೆಲ್ಲ ನಾಟಕ ನನಗೆ ಅರ್ಥ ಆಗುತ್ತೆ ಗುರುಗಳೇ. ಇದೇ ವಿಜ್ಞಾನದ ವಿಷಯನ ನಿಮ್ಮಂಥ ಜನರು 100 ವರ್ಷಗಳಿಂದ ವಿರೋಧಿಸ್ತಾ ಬಂದಿದ್ದೀರಾ. ಇವತ್ತಿಗೂ ನಿಮ್ಮಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ಈ ವಿಷಯನ ಯಾಕೆ ಓದಲ್ಲ ಅಂದರೆ ಇದರಲ್ಲಿ ಸತ್ತಿರೋ ಪ್ರಾಣಿಗಳನ್ನು ಉಪಯೋಗಿಸ್ತಾರೆ ಅಂತ. ಅದನ್ನು ಮುಟ್ಟಿದ್ರೆ ಕತ್ತರಿಸಿದ್ರೆ ಜಾತಿ ಭ್ರಷ್ಟರಾಗ್ತಾರೆ ಅನ್ನೋ ಭಯ ಇದೆ. ಇಷ್ಟೆಲ್ಲ ಆದ್ಮೇಲೂ ನಿಮ್ಮ ವರ್ಗದಲ್ಲಿ ಕೆಲವರು ಈ ವಿಜ್ಞಾನ ಹೊಸ ವಿಷಯ ಅಂತ ತಿಳ್ಕೊಂಡು ಓದಕ್ಕೆ ಬಂದರು. ಇದನ್ನು ಓದಿದ್ರೆ ಒಳ್ಳೇದಾಗುತ್ತೆ ಅಂತ ಗೊತ್ತಿದ್ರು. ಈ ವಿಷಯನ ಓದಕ್ಕೆ ಬರೋವಾಗ ನಿಮ್ಮ ಹಳೆ ಗೊಡ್ಡ ನಂಬಿಕೆಗಳನ್ನು ಹೊತ್ಕೊಂಡೇ ಬಂದಿರ್ತಾರೆ. ಹಾಗೆ ಗುರುಗಳೇ, ನಿನ್ನೆ ದಿನ ನೀವು ಮತ್ತು ನಿಮ್ಮ ವಿದ್ಯಾರ್ಥಿಗಳು ನನ್ನ ಜೊತೆ ಅಷ್ಟೆಲ್ಲ ವಾದ ಮಾಡಿದ್ರಲ್ಲ, ಆಗ್ಲೂ ನನ್ನ ಯಾವ ಪ್ರಶ್ನೆಗೂ ನಿಮ್ಮ ಹತ್ರ ಉತ್ತರ ಇರಲಿಲ್ಲ. ಆಮೇಲೆ ನಿಮಗೆ ಜ್ಞಾನೋದಯ ಆಯ್ತಾ? ನೀವೆಲ್ಲ ಸೇರಿ ನನ್ನ ಶುದ್ಧೀಕರಣ ಮಾಡಿದ್ರೆ ನಾನು ವಿಜ್ಞಾನ ಓದಕ್ಕೆ ಯೋಗ್ಯ ಆಗ್ತೀನಿ ಅಂತ. ನಿಮ್ಮ ಹಳೆ ಗೊಡ್ಡ ಸಂಪ್ರದಾಯಗಳನ್ನು ವಿಜ್ಞಾನಕ್ಕೆ ಯಾಕೆ ಬೆಸೀತಾ ಇದ್ದೀರಾ? ಗೊಡ್ಡ ಸಂಪ್ರದಾಯಗಳನ್ನೆಲ್ಲ ಬಿಟ್ಟು ಹೊಸ ಪದ್ಧತಿಲಿ ಕಲ್ತ್ರೆ ನಮ್ಮ ಸಮಾಜ ಉದ್ಧಾರ ಆಗುತ್ತೆ. ಭಾಷಣ ಮಾಡಕ್ ಬರಬೇಡ. ನೇರವಾಗಿ ಹೇಳ್ತೀನಿ ಕೇಳಿಸ್ಕೊ. ನೀನಿಲ್ಲಿ ವಿಜ್ಞಾನ ಓದಬೇಕು ಅಂತಿದ್ರೆ ನಮ್ಮ ಜೊತೆ ಪೂಜೆ ಕೂರಲೇಬೇಕು. ನಿನ್ನ ಶುದ್ಧೀಕರಣ ಆಗಲೇಬೇಕು. ವಿಜ್ಞಾನ ಓದಕ್ಕೆ ಯೋಗ್ಯನಾಗಲೇಬೇಕು. ಇದನ್ನು ಮಾಡಕ್ಕೆ ಒಪ್ಪಿಲ್ಲ ಅಂದರೆ ನಾವೆಲ್ಲ ಪ್ರತಿಭಟನೆ ಮಾಡ್ತೀವಿ, ಉಪವಾಸ ಕೂರ್ತೀವಿ. ಅದು ಹೆಂಗೆ ಓದ್ತೀಯೋ ನೋಡ್ತೀವಿ. ಕುತಂತ್ರದ ಪೂಜೆ ಪುನಸ್ಕಾರನ ನಾನು ಚಿಕ್ಕ ವಯಸ್ಸಿಂದನೂ ನೋಡ್ಕೊಂಡೇ ಬಂದಿದ್ದೀನಿ ಗುರುಗಳೇ. ಅದಕ್ಕೆ ಇಂಥದ್ದನ್ನೆಲ್ಲ ನಾನು ಯಾವತ್ತೂ ಒಪ್ಪೋದೇ ಇಲ್ಲ. ಹಾಗಾದರೆ ನೀನು ವಿಜ್ಞಾನದ ತರಗತಿಲಿ ಕೂರೋ ಹಾಗಿಲ್ಲ. ಅದೇನಾದರೂ ಆಗಲಿ. ನೀನೇನು ಭೀಮ್ರಾವ್ ಅಂದ್ರೆ? ಹಾ, ಏನ್ ವಿಷಯ? ಏನ್ ಮಾಡ್ತಾ ಇದ್ದೀರಾ? ರಾತ್ರಿ ಹೊತ್ತು ಮಕ್ಕಳಿಗೆಲ್ಲ ಬುದ್ಧಿ ಹೇಳಕ್ ಬರ್ತೀಯಾ? ಏನ್ ಮಾಡ್ತಾ ಇದ್ದೀರಾ? ನಿಂತ್ಕೋ ಸುಮ್ಮನೆ. ಬಿಡಿ. ಈಗ ಏನ್ ಮಾಡ್ತಾ ಇದ್ದೀರಾ? ನನ್ನ ಯಾರ್ ನೀವು? ಏನಕ್ಕೆ ಮಾಡ್ತಾ ಇದ್ದೀರಾ? ನಡಿಯೋ ಈಗ, ನಡಿಯೋ. ನಡಿ ಮೊದ್ಲು ನಡಿ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಯಾರ್ ನೀವು? ಬಿಡಿ ನನ್ನ ಹೋಗಕ್ ಬಿಡಿ. ಬಾಯಿ ಮುಚ್ಕೊಂಡು ನಿಂತ್ಕೋ. ಅಯ್ಯೋ. ಪ್ರಚಂಡ ಮೂರ್ತಿಗಳಿಗೆ ಜಯವಾಗಲಿ. ನಿನ್ನೆ ರಾತ್ರಿ ಈ ವ್ಯಕ್ತಿನೇ ನಮ್ಮ ಕಾಲೋನಿ ಹುಡುಗಂಗೆ ತಲೆ ಕೆಡಿಸಿರೋದು. ಆ ಹುಡುಗ ಎಲ್ಲ ಹುಡುಗರು ತಲೆನೂ ಕೆಡಿಸಿದಾನೆ. ಈಗ ಯಾವ ಮಕ್ಕಳು ಕೆಲಸ ಮಾಡಕ್ ತಯಾರಿಲ್ಲ. ಎಲ್ಲರೂ ಓದಕ್ ಹೋಗ್ತಿದೀವಿ ಅಂತಾರೆ. ಇವನಿಗೆ ಏನ್ ಮಾಡೋಣ ಪ್ರಚಂಡ ಮೂರ್ತಿಗಳೇ, ನೀವೇ ಹೇಳಿ.
ಜಾತಿ ಭ್ರಷ್ಟರ ವಿರುದ್ಧ ನಮ್ಮ ಖಡ್ಗ ಸದಾ ಬೆಳಗ್ತಿರ್ಬೇಕು. ಇವನನ್ನಲ್ಲಿ ಕಟ್ಟಾಕಿ ಎಳ್ಕೊಂಡ್ ಬನ್ನಿ ಆ ಹುಡುಗನ್ನ. ಇವನೇ ಹೇಳ್ತಾನೆ ಆ ಹುಡುಗಂಗೆ ಓದ್ಬಿಟ್ಟು ಹೋಗಿ ಕೆಲಸ ಮಾಡುವಂತ. ಹೇಳ್ತೀಯಲ್ವಾ? ಇಲ್ಲ, ನಾನು ಓದ್ಬಿಡು ಅಂತ ಯಾವತ್ತೂ ಹೇಳಲ್ಲ. ಹೌದಾ? ನಾವು ಆನೆ ಕಿವಿ ಹಿಂಡಿ ಬೆಕ್ಕಿನ ರೀತಿ ಕೂಗೋ ಹಾಗೆ ಮಾಡೋರು. ನೀನ್ ಯಾವ ಲೆಕ್ಕ? ಹೇಳ್ತೀಯ ನೀನು? ಇಲ್ಲೇ ನನ್ನ ಮುಂದೆನೆ ಹೇಳ್ತೀಯ? ಕಟ್ಟಾಕಿವನ್ನ ನಡೆಯೋ. ರಾಮ, ಅಪ್ಪ ಹೇಳಿದ್ರು ಈ ಆಫೀಸಲ್ಲೇ ಸೇನೆಲ್ ಕೆಲಸ ಮಾಡೋರ್ ಪೆನ್ಷನ್ ಲೆಕ್ಕ ಬರೆಯೋದಂತೆ. ಬಾ ಮಾತಾಡ್ಕೊಂಡು ಬರೋಣ. ಸರ್ ಒಂದು ಕೆಲಸ ಆಗ್ಬೇಕಿತ್ತು. ಇಲ್ಲಿಗೆ ಬರೋರೆಲ್ಲ ಕೆಲಸ ಆಗ್ಬೇಕು ಅಂತಾನೆ ಬರೋದು, ಯಾರು ಪಾರ್ಟಿ ಮಾಡಕ್ ಬರಲ್ಲ. ಬಿಡುವಾದ ಮೇಲೆ ಮಾತಾಡ್ತೀನಿ. ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಹೇಗೆ ಮಾತಾಡಬೇಕು ಅಂತ ನನಗೆ ನೀನು ಹೇಳ್ಕೊಡ್ತೀಯಾ? ಹೊರಡೆ ಇಲ್ಲಿಂದ. ನೋಡಿ, ನೀವೀಗ ಬಿಡುವಿಲ್ಲ ಅಂತ ನನಗೆ ಗೊತ್ತಾಗ್ತಾ ಇದೆ. ಬೇಕಾದ್ರೆ ನಾವು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಬರ್ತೀವಿ, ಆದ್ರೆ ಈ ತರ ಒರಟಾಗೆಲ್ಲ ಮಾತಾಡಬೇಡಿ. ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀಯಾ? ಹೊರಗೋಗ್ತಾ ಇರ್ಬೇಕೋ? ಹೋಗಲ್ಲ ನಾವು. ನಿಮ್ಮ ಆಫೀಸಲ್ಲಿರೋದು ಜನರ ಸಮಸ್ಯೆ ಕೇಳೋದಕ್ಕೆ ಅನ್ನೋದನ್ನ ಮರಿಬೇಡಿ. ನೀನು ಯಾಕೆ ಬಂದಿದ್ಯಾ ಅಂತ ನನಗೆ ಗೊತ್ತು. ಭೀಮರಾವ್ ತಾನೇ ನೀನು? ನಿಮ್ಮ ತಂದೆ ಪೆನ್ಷನ್ಗೋಸ್ಕರ ಬಂದಿದ್ಯಾ? ನಿಮ್ಮ ತಂದೆನೇ ನಮಗೆ ಬರೆದು ಕೊಟ್ಟಿದ್ದಾರೆ ನನಗೆ ಪೆನ್ಷನ್ ಬೇಡ ಅಂತ. ನೋಡಿ, ಇದೇ ಆ ಪತ್ರ, ನೋಡ್ಕೋ. ಈಗ ನೀನು ಮತ್ತೆ ಪೆನ್ಷನ್ ಶುರು ಮಾಡ್ಸಕ್ ಬಂದಿದ್ಯಾ? ಏನ್ ಅನ್ಕೊಂಡಿದ್ಯಾ ನೀನು? ನಾವುಗಳಲ್ಲಿ ಕೂತ್ಕೊಂಡಿರೋದು ನಿಮ್ಮಪ್ಪ ಹೇಳ್ದಾಗೆ ಇಲ್ಲ ನೀನು ಹೇಳ್ದಾಗ ಮಾಡ್ಕೊಂಡಿರೋದಕ್ಕೇನು? ತಂದೆ ಆಗ ಅಸಹಾಯಕರಾಗಿದ್ರು. ಪೆನ್ಷನ್ ಇಲ್ಲದೆ ಅವ್ರ ಆರೋಗ್ಯ ಕೆಟ್ಟು ಹೋಗಿದೆ. ಇದನ್ನೆಲ್ಲ ಇಟ್ಕೊಂಡು ನಾನು ಮೇಲಧಿಕಾರಿಗಳಿಗೆ ಪತ್ರ ಬರ್ದಿದ್ದೆ, ಆದ್ರೆ ಯಾವುದೇ ಉತ್ತರ ಬರ್ದೇ ಇರೋದಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ ಇವತ್ತು. ಕೆಳಗಿನವ್ರಿಗೆ ಮಂಡಿ ಕೆಳಗೆ ಬುದ್ಧಿ ಇರೋದು. ಹೀಗೆಲ್ಲ ಹೇಳಿದ್ರೆ ಕೇಳಲ್ಲ ಅನ್ಸುತ್ತೆ. ಒದ್ದು ಹೊರಗಡೆ ಹಾಕ್ಬೇಕು ನಿಮ್ಮನ್ನ. ಶಫಿ, ಒದ್ದು ಹೊರಗಡೆ ಹಾಕು ಇವ್ರನ್ನ. ಕಳ್ಸೋ ಹೊರಗೆ. ನಾನು ಯಾವುದೇ ಕಾರಣಕ್ಕೂ ಹೊರಗೆ ಹೋಗಲ್ಲ. ಹೊರಗೆ ನಡೀರಿ. ನಾನು ಮಾತಾಡ್ತಾ ಇದ್ದೀನಿ. ಅಯ್ಯೋ, ಏನ್ ಮಾಡ್ತಾ ಇದ್ರಾ? ಇನ್ನೊಂದ್ಸಲ ಒಳಗಡೆ ಬಂದ್ರು ನೋಡು. ಪ್ರಚಂಡ ಮೂರ್ತಿಗಳ ತಮ್ಮ ಇವರು. ಲಂಡನ್ನಲ್ಲಿ ಓದ್ತಿದ್ರು. ವಾಪಸ್ ಬಂದಿದ್ದಾರೆ. ಅದಕ್ಕೆ ಇದೇ ಖುಷಿಗೆ ಲಕ್ಷ್ಮಿ ಅತ್ತಿಗೆ ಮತ್ತೆ ಪ್ರಚಂಡ ಮೂರ್ತಿ ಅವ್ರ ಹೆಂಡತಿ ಊರಿಗೆ ಸಿಹಿ ಹಂಚಿದ್ದು. ಹೌದಾ? ಪ್ರಚಂಡ ಮೂರ್ತಿಗಳಲ್ಲಿ ಏನ್ ವಿಷಯ ಜೋಶಿ? ಏನಾಯ್ತು? ಏನಾಯ್ತಾ? ಆ
ಆ ಭೀಮ್ರಾವ್ ಸರ್ಕಾರಿ ಕಚೇರಿ ಮುಂದೆ ಧರಣಿ ನಿಂತಿದ್ದಾನೆ. ನಿಂತಿರ್ಲಿ ಬಿಡು. ಕಾವಲ್ಗಾರ ಧರಣಿ ಕೂತಿದ್ ಮಾತ್ರಕ್ಕೆ ಯಜಮಾನ ತನ್ನ ನಿರ್ಧಾರ ಬದಲು ಮಾಡಲ್ಲ. ಸರಿಯಾಗಿ ಹೇಳಿದ್ರಿ. ನಿಮ್ ಮಾತ್ ನಿಜ ಪ್ರಚಂಡ ಮೂರ್ತಿಗಳೇ. ಆದ್ರೆ ಭೀಮ್ರಾವ್ ಬಲು ಮಂಡ. ಹಿಂದೆ ಹೀಗೆ ಹಠಕ್ ಬಿದ್ದು ತನ್ನ ಕಾಲೋನಿಗೆ ಲೈಟ್ ಹಾಕಿಸ್ಕೊಂಡಿದ್ದ. ಅದೇ ತರ ಹಠಕ್ ಬಿದ್ದು ಈ ಸಲನೂ ಎಲ್ಲಿ ಅವನ ಅಪ್ಪನ ಪೆನ್ಷನ್ನ ಪಡ್ಕೋತಾನೋ ಅನ್ನೋ ಭಯ ಶುರುವಾಗಿದೆ. ವೈಭವ್, ವೈಭವ್, ಹೇಳಿ ಅಣ್ಣ. ಭೀಮ್ರಾವ್ಗೆ ಪುಸ್ತಕ ತಗೊಂಡು ಇಲ್ಲಿಗೆ ಬರಕ್ ಹೇಳಿದ್ದೆ ಅಲ್ವಾ? ಇಲ್ಲಿಗೆ ಅವನ್ ಬರಲ್ಲ. ಯಾಕೆ? ಯಾಕೆಂದ್ರೆ ಆ ಭೀಮ್ರಾವ್ ಆ ಸರ್ಕಾರಿ ಕಚೇರಿ ಮುಂದೆ ಹೋರಾಟಕ್ಕೆ ನಿಂತಿದ್ದಾನೆ. ವಾಟ್? ಹುಚ್ಚನ ಅವನು? ಹಾಗೆ ನಿಲ್ಲೋದ್ರಿಂದ ಏನ್ ಪ್ರಯೋಜನ? ನನ್ಗನ್ಸೋ ಪ್ರಕಾರ ನೀನ್ ಅಲ್ಲಿಗೆ ಹೋದ್ರೆ ಒಳ್ಳೇದು. ಅಲ್ಲೇ ಆ ಭೀಮ್ರಾವ್ಗೆ ವಿದ್ಯೆಯ ಮಹತ್ವ ಏನು ಅಂತ ಹೇಳ್ಕೊಡು. ಅದು ಮಾತಂದ್ರೆ ವೈಭವ್ ಮೂರ್ತಿ ಲಂಡನ್ನಲ್ಲಿ ಮನೋರಂಜನೆಗೋಸ್ಕರ ಡ್ಯಾನ್ಸಿಂಗ್, ಸಿಂಗಿಂಗ್, ಲಿಕ್ಕರ್ ಕಿಕ್ಕರ್ ಇವೆಲ್ಲ ಇರುತ್ತೆ ಅಲ್ವಾ? ಇಲ್ಲಿ ಆ ಕೆಳವರ್ಗದ ಭೀಮ್ರಾವ್ಗೆ ಸರಿಯಾದ ಬುದ್ಧಿ ಕಲಿಸಿ ಮನೋರಂಜನೆ ಪಡೆಯೋಣ. ನಡೀರಿ. ಒಂದ್ ಕೆಲ್ಸ ಮಾಡಿ, ಅವನು ಓದೋ ಕ್ಲಾಸ್ನ ಕೆಲವು ಪುಸ್ತಕನ ತರಿಸಿ. ಅವನೇ ಬರ್ತಾನೋ ನಾನೇ ಹೋಗ್ತೀನೋ ಅದರಲ್ಲಿ ಏನು ವ್ಯತ್ಯಾಸ? ಅವನು ಓದಿನ ಅಹಂಕಾರನ ಎಲ್ಲಿ ಬೇಕಾದ್ರೂ ಮುರಿಬಹುದು. ಕಚೇರಿ ಬಾಗ್ಲು ಹಾಕೋ ಸಮಯ ಆಗಿದೆ. ನಾಳೆ ಬೆಳಗ್ಗೆನೆ ತೆಗೆಯೋದು. ಇಲ್ಲಿ ನಿನ್ ಕ್ಲಾಸ್ನ ಪುಸ್ತಕಗಳಿವೆ. ನಾನ್ ಕೇಳ್ಪಟ್ಟೆ ನೀನ್ ತುಂಬಾ ಓದ್ತೀಯ ಅಂತ. ಸರಿ, ನೋಡೋಣ ನೀನ್ ನಿಜವಾಗ್ಲೂ ಓದ್ತೀಯೋ ಇಲ್ಲ ಓದೋ ತರ ನಾಟಕ ಆಡ್ತೀಯೋ ಅಂತ. ನಾನ್ ನಿನ್ಗೆ 5 ಪ್ರಶ್ನೆ ಕೇಳ್ತೀನಿ. ಏನಾದ್ರೂ ನೀನು 5 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ರೆ ನೀನ್ ನಿಜವಾಗ್ಲೂ ವಿದ್ಯಾವಂತ ಅಂತ ನಾನು ನಂಬ್ತೀನಿ. ಒಂದ್ ವೇಳೆ ಇವ್ರ 5 ಪ್ರಶ್ನೆಗೆ ಸರಿ ಉತ್ತರ ಕೊಟ್ರೆ? ಮಂದ ಬುದ್ಧಿ. ತಮಾಷೆ ಮಾಡ್ತಿದ್ಯಾ? ಲಂಡನ್ನಲ್ಲಿ ಓದ್ಕೊಂಡು ಬಂದಿರೋರು ಇವರು. ಭೀಮ್ರಾವ್ ಇವ್ರ ಪ್ರಶ್ನೆಗೆ ಉತ್ತರ ಕೊಡ್ತಾನೆ ಅನ್ನೋದೆಲ್ಲ ಕನ್ಸಿನ ಮಾತು. ಉತ್ತರ ಕೊಟ್ರೆ ಆಗ ನಾನು ಕೂಡ ಭೀಮನ್ ಜೊತೆ ನಿಂತು ಹೋರಾಟ ಮಾಡ್ತೀನಿ. ಅವ್ರ ತಂದೆಯವರ ಪೆನ್ಷನ್ಗೋಸ್ಕರ ನಾನು ಹೋರಾಟ ಮಾಡ್ತೀನಿ. ಹೆಂಡತಿ, ಅಪ್ಪ, ಅತ್ತೆಗೆ ಇವರಿಗೆಲ್ಲ ಇವನ್ ಮೇಲೆ ತುಂಬಾ ಹೆಮ್ಮೆ ಇದೆ. ಇವತ್ ಇವರು ನೋಡ್ಬಿಡ್ಲಿ ಭೀಮ್ರಾವ್ ಯೋಗ್ಯತೆ ಏನು ಅಂತ. ಬನ್ನಿ ಕೂತ್ಕೊಳ್ಳಿ ಜೋಶಿ ಅವ್ರೆ. ಮೊದಲನೇ ಪ್ರಶ್ನೆ ಭೀಮಾ. ಯುನೋ, ಇನ್ ಕೋಲ್ಡ್ ಕಂಟ್ರೀಸ್, ಹಿಮ ದೇಶಗಳಲ್ಲಿ ನದಿಗಳು ಸಹ ಹೆಪ್ಪುಗಟ್ಟಿತ್ವೆ. ಬಟ್ ಅಲ್ಲಿರೋ ಮೀನುಗಳು
ಆರಾಮಾಗಿ ಬದುಕಿರುತ್ತವೆ. ಹೇಗೆ? ಹಾವು. ಹೇಳಪ್ಪ. ಹಿಮರಾಷ್ಟ್ರಗಳಲ್ಲಿ ಉಷ್ಣಾಂಶ 0 ಡಿಗ್ರಿಗಿಂತ ಕಡಿಮೆ ಹೋಗೋದ್ರಿಂದ ಅಲ್ಲಿರೋ ನೀರಿನ ಮೇಲ್ಭಾಗ ಮಂಜುಗಟ್ಟಬಹುದು. ಆದರೆ ಮಂಜುಗಡ್ಡೆ ಕೆಳಗಿರೋ ನೀರು ದ್ರವ ರೂಪದಲ್ಲೇ ಇರುತ್ತೆ. ಅಲ್ಲಿ ನೀರು ಹೆಪ್ಪುಗಟ್ಟಲ್ಲ. ಆ ನೀರಿನ ಉಷ್ಣಾಂಶ ಸರಾಸರಿ 4 ಡಿಗ್ರಿಯಷ್ಟಿರುತ್ತೆ. ಮೇಲೆ ಮಂಜುಗಟ್ಟಿರೋದ್ರಿಂದ ನೀರಲ್ಲಿರೋ ಆಮ್ಲಜನಕ ಹಾಗೆ ಉಳ್ಕೊಂಡಿರುತ್ತೆ. ಸೂರ್ಯನ ಕಿರಣ ಕೂಡ ನೇರವಾಗಿ ನೀರನ್ನ ಸ್ಪರ್ಶ ಮಾಡುತ್ತೆ. ಇದೇ ಕಾರಣದಿಂದ ಮೀನುಗಳು ಆರಾಮಾಗಿ ನೀರಿನಲ್ಲಿ ಜೀವಿಸಬಹುದು, ಸರ್ವೈವ್ ಆಗಬಹುದು. ಅದೃಷ್ಟವಶಾತ್ ಏನೋ ಸರಿಯಾದ ಉತ್ತರ ಕೊಟ್ಟಿದ್ಯಾ ಭೀಮ್ರಾವ್. ತೊಂದರೆ ಇಲ್ಲ. ವೈಭವ ಮೂರ್ತಿಗಳೇ, ಇವನ ಅದೃಷ್ಟಕ್ಕೆ ಇನ್ನೊಂದು ಪ್ರಶ್ನೆ ಎಸಿರಿ. ಒಂದ್ ಪ್ರಶ್ನೆಗೆ ಉತ್ತರ ಕೊಡೋದೇನೋ ದೊಡ್ಡಸ್ತಿಕೆ ಅಲ್ಲ. ಆಯ್ತು, ಹಾಗೆ ಆಗ್ಲಿ. 5 ಪ್ರಶ್ನೆ ಮುಗಿಲಿ. ಅದೃಷ್ಟಕ್ಕೆ ಗೆಲುವಿನ ಹಾರ ಹಾಕೋದ್ ಬೇಡ. ಹಾಗೇನೆ ಭೀಮನ್ ಸಾಮರ್ಥ್ಯನೂ ಸಾಬೀತಾಗ್ಲಿ. ನಂಗೂ ಒಂದು ಕುತೂಹಲ ಇದೆ. ನಿಮ್ಮ 5 ಪ್ರಶ್ನೆಗಳಲ್ಲಿ ಭೀಮ ಎಷ್ಟು ಉತ್ತರ ಕೊಡಬಲ್ಲ ಅಂತ. ನಂಗೂ ಒಂದು ಅನುಮಾನ ಇದೆ. ಇವನು 5 ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾನೋ ಇಲ್ವೋ ಅಂತ. ಅಕಸ್ಮಾತ್ ಇವನು 1 ಪ್ರಶ್ನೆಗೆ ತಪ್ಪು ಉತ್ತರ ಕೊಟ್ರು ನಾನು ನಿರ್ಧಾರಕ್ಕೆ ಬರ್ತೀನಿ. ಇವನಿಗೆ ವಿದ್ಯೆ ಮೇಲಿನ ಆಸಕ್ತಿ ಏನಿದೆ ಅದು ಕಮ್ಮಿ ಆಗಿದೆ ಅಂತ. ನಾಲ್ಕು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ಯಾ ಭೀಮ್ರಾವ್. ಬಟ್ ನಾವ್ ದ ಲಾಸ್ಟ್ ಒನ್. 5ನೇ ಮತ್ತು ಕೊನೆ ಪ್ರಶ್ನೆಗೆ ಉತ್ತರ ಕೊಟ್ರೆ ಗೆಲುವು ನಿಂದೆ. ಇಲ್ಲಿಯವರೆಗೂ ಭಾರತದ ಇತಿಹಾಸದಲ್ಲಿ ಅತಿ ಹೆಚ್ಚು ಸಂಘರ್ಷ ಮಾಡಿರೋ 5 ಮಹಾನ್ ಪುರುಷರ ಹೆಸರೇಳು. ಈ ಹೆಸರುಗಳನ್ನೇ ಯಾಕೆ ತಗೊಂಡೆ ಅಂತ ಅದನ್ನು ಹೇಳು. ಐದೇ ಯಾಕೆ? ನಾನ್ ಬೇಕಿದ್ರೆ 100 ಹೆಸರು ಕೊಡಬಲ್ಲೆ ವೈಭವ ಮೂರ್ತಿಗಳೇ. ಅವರೆಲ್ಲ ಭಾರತದ ಇತಿಹಾಸದಲ್ಲಿ ಬಹಳ ದೊಡ್ಡ ಹೋರಾಟ ಮಾಡಿದ್ದಾರೆ. ಮತ್ತೆ ಅವರೆಲ್ಲರ ಹೋರಾಟ ಅದೆಷ್ಟು ಮಹತ್ವವಾದದ್ದು ಅಂದ್ರೆ ನಾವೆಲ್ಲ ಅದರಿಂದ ಪ್ರೇರಣೆ ಪಡ್ಕೋಬೇಕು. ಆದ್ರೆ ಇಂಥ ಮಹಾನ್ ವ್ಯಕ್ತಿಗಳ ಹೆಸರು ನನಗ್ ಗೊತ್ತು, ನಿಮಗ್ ಗೊತ್ತು, ಇವ್ರಿಗ್ ಗೊತ್ತು, ಇವ್ರಿಗ್ ಗೊತ್ತು, ಎಲ್ರಿಗೂ ಗೊತ್ತು. ಅದಕ್ಕೆ ಇವತ್ತು ನಾನು ನಿಮ್ಗೆ ಎಂಥ ವ್ಯಕ್ತಿಗಳ ಬಗ್ಗೆ ಹೇಳಕ್ ಹೊರಟಿದ್ದೀನಿ ಅಂದ್ರೆ ನೀವೆಲ್ಲಿವರೆಗೂ ಅವ್ರ ಹೆಸರನ್ನು ಕೇಳಿರಲ್ಲ. ಅದೇನಂದ್ರೆ ವೈಭವ ಮೂರ್ತಿಗಳೇ, ಒಂದು ಸಂಘಟನೆ ಕೇವಲ 4-5 ಜನರಿಂದ ಆಗುವಂಥದ್ದಲ್ಲ. ಅದು 100 ವ್ಯಕ್ತಿಗಳ ಒಂದು ಸಮೂಹ ಆಗಿರುತ್ತೆ. ಆದ್ರೆ ಇತಿಹಾಸದಲ್ಲಿ ಮಾತ್ರ
ಕೇವಲ 4-5 ಜನರ ಹೆಸರು ಉಲ್ಲೇಖ ಆಗಿರುತ್ತೆ. ಆದರೆ ಉಳಿದಿರೋ 95 ಜನ ಕೂಡ ತಮ್ಮ ಜೀವನ ಇಡೀ ಸಂಘರ್ಷ ಮಾಡಿರ್ತಾರೆ. ಆದರೆ ಅವರು ಕೆಳವರ್ಗದವರಾಗಿರ್ತಾರೆ. ಇತಿಹಾಸದ ಪುಟಗಳಲ್ಲಿ ಇವ್ರ ಹೆಸರು ಕಾಣೋದೇ ಇಲ್ಲ ನಿಮ್ಗೆ. ಯಾಕಂದ್ರೆ ಓದು ಬರಹ ಕಲ್ತಿರೋರ್ ತಾನೆ ಇತಿಹಾಸನ ಬರೆಯೋಕ್ ಸಾಧ್ಯ. ನಮ್ಮ ಜಾತಿಯವ್ರಿಗೆ ಓದು ಬರಹ ಎಲ್ಲಿಂದ ಬರ್ಬೇಕು ಹೇಳಿ? ಇನ್ನು ಇತಿಹಾಸ ಹೇಗೆ ಬರೀತಾರೆ? ಅದಕ್ಕೆ ವೈಭವ ಮೂರ್ತಿಗಳೇ, ಭಾರತದ ಇತಿಹಾಸದಲ್ಲಿ ಅತಿ ಹೆಚ್ಚು ಸಂಘರ್ಷವನ್ನ ಮಾಡಿದವ್ರು ಯಾರು ಅಂದ್ರೆ ನೀವು ಕರೆಯೋ ಕೆಳವರ್ಗದವರು, ಅಂದ್ರೆ ನಾವು. ನಿಮ್ಮಂಥ ಮೇಲ್ನವ್ರ ಮನೇಲಿ ಮಗು ಹುಟ್ಟಿದ್ರೆ ಅದನ್ನ ದೇವರ ಕೃಪೆ ಅಂತ ಭಾವಿಸ್ತೀರಾ. ಆದ್ರೆ ನಮ್ಮ ಮನೇಲಿ ಒಂದು ಮಗು ಹುಟ್ಟಿದ್ರೆ ಅದನ್ನ ಸಮಾಜಕ್ಕೆ ಶಾಪ ಅಂತ ಭಾವಿಸ್ತೀರಾ. ಪದೇ ಪದೇ ನಮ್ಮ ಮನೇನ, ನಮ್ಮ ಜಾತಿನ, ನಮ್ಮ ಆಲೋಚನೆನ ಶುದ್ಧೀಕರಣ ಮಾಡೋ ಮಾತಾಡ್ತಾರೆ. ನಾವು ನಡ್ಕೊಂಡು ಹೋದ್ರೆ ಭೂಮಿ ಮೇಲೆ ಹೆಜ್ಜೆ ಉಳಿಬಾರ್ದು ಅಂತ ಬೆನ್ನಿಗೆ ಪೊರ್ಕೆ ಕಟ್ತಾರೆ. ನಮ್ಮ ಎಂಜಲಿಂದ ಈ ಮಣ್ಣು ಅಪವಿತ್ರ ಆಗುತ್ತೆ ಅಂತ ಕತ್ತಿಗೆ ಮಡಕೆ ಕಟ್ಕೋತಾರೆ. ದೇವರು ಧರ್ಮದ ಹೆಸರಲ್ಲಿ ನಮ್ಮನ್ನ ಹೆದರಿಸ್ತಾರೆ, ಆದ್ರೆ ದೇವಸ್ಥಾನಕ್ಕೆ ಪ್ರವೇಶ ಮಾಡಕ್ ಬಿಡಲ್ಲ. ನಿಮ್ಮಂಥ ಮೇಲ್ನೋರ್ ಮನೆ ಕೇರಿ ಗಲೀಜನ್ನ ಶುಚಿ ಮಾಡೋ ಅಂತ ನಾವು ನೀರನ್ನ ಮುಟ್ಟಿದ್ರೆ ಅದು ಅಶುದ್ಧ ಆಗಿ ಹೋಗುತ್ತೆ. ಇನ್ಸ್ಪೆಕ್ಟರ್ ಸಾಹೇಬ್ರು ಇಷ್ಟ ಬಂದಾಗ ನಮ್ಮ ವಠಾರಕ್ಕೆ ಬರ್ತಾರೆ. ಸಾಕ್ಷಿ, ಆಧಾರ ಇವೆಲ್ಲ ಯಾವುದೂ ಇಲ್ಲದೆ ಯಾರನ್ ಬೇಕಾದ್ರೂ ಕಳ್ಳ ಅಂತ ಎಳ್ಕೊಂಡು ಹೋಗ್ತಾರೆ. ಯಾರು ಬೇಕಾದ್ರೂ ನಮ್ಮ ವಠಾರಕ್ಕೆ ನುಗ್ಬಹುದು, ನಮ್ಮ ವಸ್ತುಗಳನ್ನ ಎಸಿಬಹುದು, ಯಾರಿಗೆ ಬೇಕಾದ್ರೂ ಹೊಡಿಬಹುದು. ಹೊಡೆಯೋದು ಅವ್ರ ಅಧಿಕಾರ ಆದ್ರೆ ಹೊಡೆಸ್ಕೊಳ್ಳೋದು ನಮ್ಮ ಕರ್ತವ್ಯ ಅಂತೆ. ನಮ್ ತಾಯಿ ಸತ್ತಾಗ ಅವ್ರನ್ನ ಸುಡಕ್ಕೆ ಒಂದಡಿ ಜಾಗನೂ ಕೊಡ್ಲಿಲ್ಲ. ಅದಕ್ಕೆ ವೈಭವ ಮೂರ್ತಿಗಳೇ, ಪ್ರತಿ ಕ್ಷಣ ನಾವು ಈ ಭೂಮಿಗೆ ಭಾರ ಅನ್ನೋ ಕೀಳರ ಮೇಲೆ ಬದುಕ್ತಾ ಇದ್ದೀವಿ ಅನ್ಸುತ್ತೆ. ಎಷ್ಟೇ ಆಗ್ಲಿ ಈ ಸಮಾಜಕ್ಕೆ ನಾವು ಭಾರನೇ ಅಲ್ವಾ? ಇನ್ನೊಂದು ವಿಷಯ ವೈಭವ ಮೂರ್ತಿಗಳೇ, ಹೋಗೋದಕ್ಕಿಂತ ಮುಂಚೆ ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಬೇಕು ಅಂತಿದ್ದೀನಿ. ಆದ್ರೆ
ನೀವೀ ಪ್ರಶ್ನೆಗೆ ಉತ್ತರ ಕೊಡ್ಲೇಬೇಕು ಅಂತೇನಿಲ್ಲ. ಏನೋ ಭೀಮ್ರಾವ, ನಿನ್ ಯೋಗ್ಯತೆ ಏನು ಅಂತ ಆಗ್ಲೇ ಮರ್ತ್ಬಿಟ್ಯಾ ನೀನು? ಮೇಲ್ವರ್ಗದ ವ್ಯಕ್ತಿಗೆ ಪ್ರಶ್ನೆ ಕೇಳ್ತೀನಿ ಅಂತೀಯ? ಹೀಗೆ ಬಿಟ್ರೆ ಸರಿ ಇರಲ್ಲ ನಿನ್ನ. ಜೋಶಿ ಅವರೇ, ಕೇಳು. ವೈಭವ್ ಮೂರ್ತಿಗಳೇ, ನಿಮ್ಮ ಪ್ರಕಾರ ಮೇಲ್ಜಾತಿಯವರು ಮೇಲ್ ಯಾಕೆ ಮತ್ತೆ ಕೆಳವರ್ಗದವರು ಕೀಳಿ ಯಾಕೆ? ನಿಮ್ಮ ಆಲೋಚನೆ ಹೊಸ ರೀತಿ ಇರುತ್ತೆ ಅನ್ಕೊಂಡಿದ್ದೆ. ಆದ್ರೆ ಆಶ್ಚರ್ಯ ಆಗ್ತಾ ಇರೋದೇನಂದ್ರೆ, ನೀವು ಈ ಜಾತಿ ಗೀತಿ ಮೇಲು ಕೀಳು ಅನ್ನೋದನ್ನೆಲ್ಲ ಇನ್ನೂ ನಂಬ್ತೀರಾ. ನಿಮ್ಮ ಪ್ರಕಾರ ಮೇಲ್ಜಾತಿಯವರು ಮೇಲ್ ಯಾಕೆ ಮತ್ತೆ ಕೆಳವರ್ಗದವರು ಕೀಳಿ ಯಾಕೆ? ಮೇಲ್ವರ್ಗದವರು ಒಬ್ರು ಈ ರೀತಿ ನಮ್ಮಂಥವ್ರಿಗೆ ಉಡುಗೊರೆ ಕೊಡೋದನ್ನ ನನ್ನ ಜೀವನದಲ್ಲೇ ನಾನು ಯಾವತ್ತೂ ನೋಡಿಲ್ಲ. ಮೇಲ್ನವರು ಉಡುಗೊರೆ ಅಂತ ಕೊಟ್ರೆ ಅದು ಬರೀ ಬೈಗುಳ, ಕಷ್ಟಗಳು, ತೊಂದರೆಗಳು. ಭೀಮ್ರಾವ್ ಕೆಳವರ್ಗದವನಾದ್ರೂ ತುಂಬಾ ಬುದ್ಧಿವಂತ. ಅವನ ಬಗ್ಗೆ ಇನ್ನಷ್ಟು ತಿಳ್ಕೋಬೇಕು. ಅವನ್ ಸ್ನೇಹ ಬೆಳೆಸೋದ್ರಿಂದ ಇನ್ನಷ್ಟು ತಿಳ್ಕೋಬಹುದು. ಲಕ್ಷ್ಮಿ ಅದಕ್ಕೆ ಆದಷ್ಟು ಬೇಗ ಸರಿ ಹೋಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ಳೋಣ. ಈಗ ಸದ್ಯಕ್ಕೆ ನಾವು ಅವ್ರ ಹತ್ರ ಇಲ್ಲದೆ ಇದ್ರು ಅವ್ರ ನೋವಲ್ಲಿ ನಾವ್ ಯಾವತ್ತೂ ಅವ್ರ ಜೊತೆಗೆ ಇರಬೇಕು. ನಿನ್ನೋರ್ ನೋವಿಗೂ ಮರಗ್ತ್ಯಾ, ಬೇರೆಯವ್ರ ನೋವಿಗೂ ನೀನ್ ಮರಗ್ತ್ಯಾ. ಲಂಡನ್ನಲ್ಲಿ ಒಬ್ಬ ಇಂಗ್ಲಿಷ್ ಪ್ರೊಫೆಸರ್ ಹೇಳ್ತಾ ಇದ್ರು, ಅ ವಾಯ್ಸ್ ಫ್ರೆಂಡ್ ಈಸ್ ಆಸ್ ಗುಡ್ ಆಸ್ 10 ಬುಕ್ಸ್. ಅಂದ್ರೆ ಒಬ್ಬ ಒಳ್ಳೆ ಸ್ನೇಹಿತ 10 ಪುಸ್ತಕಕ್ಕೆ ಸಮಾನ ಅಂತ. ಅದಕ್ಕೆ ನಾನು 10 ಪುಸ್ತಕಗಳ ಜೊತೆ ಸ್ನೇಹ ಬೆಳೆಸಕ್ ಬಂದಿದ್ದೀನಿ. ಹೇಳು ಭೀಮ್ರಾವ್, ನನ್ನ ಜೊತೆ ಸ್ನೇಹ ಬೆಳೆಸ್ತೀಯಾ? ಇವ್ರು ನನಗೊಂದ್ಸಲ ಹೇಳಿದ್ರು, ನಿಮ್ ಲಂಡನ್ನಲ್ಲಿ ಕೈ ಕೊಟ್ಟು ಸ್ನೇಹ ಮಾಡ್ತಾರಂತೆ, ನೀವು ಕೈ ಕೊಡಲ್ವಾ? ಇಲ್ಲ, ನಾನು ಸುಳ್ಳು ಹೇಳಲ್ಲ. ಭೀಮ್ರಾವ್ ಕೆಳವರ್ಗದವನು, ಅದಕ್ಕೆ ನನಗೆ ಅವನ ಮುಟ್ಲಿಕ್ಕೆ ಸಂಕೋಚ ಆಗುತ್ತೆ. ಆದರೆ ನಿಧಾನವಾಗಿ ಈ ಸಂಕೋಚದಿಂದ ಹೊರಗೆ ಬರಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಅದಕ್ಕೆ ನಾನು ಕೈ ಕೊಡ್ಲಿಲ್ಲ. ಸಂಕೋಚ ಇದ್ಮೇಲೆ ಸ್ನೇಹ ಬೆಳ್ಸಕ್ ಯಾಕೆ ಬಂದ್ರಿ? ರಮಾ, ಇದ್ ಚೆನ್ನಾಗಿದೆ. ಕೆಳವರ್ಗದವ್ರು ಅಂತ ದೂರ ಇಟ್ಮೇಲೆ ಸ್ನೇಹ ಬೇರೆ. ರಮಾ, ಇವ್ರಿಗೆ ನಿಮ್ ಸ್ನೇಹದ ಅವಶ್ಯಕತೆ ಇಲ್ಲ, ಹೊರಡಿ. ಇಲ್ಲ, ನೀವು ತಪ್ಪು ತಿಳ್ಕೊತಾ ಇದ್ದೀರಾ. ನಾನು ಭೀಮರಾವ್ ಜೊತೆ ಸ್ನೇಹ ಬೆಳೆಸ್ಬೇಕಂತಿರೋದು ಅವನಲ್ಲಿರೋ ವಿಚಾರಗಳು, ಹೋರಾಟದ ಕಿಚ್ಚು ಮತ್ತವನ್ ಕನ್ಸುಗಳು ನಂಗೆ ಇಷ್ಟ ಆಗುತ್ತೆ. ಕೆಲುಸ್ಕರ್ ಗುರುಗಳು ಹೇಳಿದ್ರು ಭೀಮಂಗೆ ಬ್ಯಾರಿಸ್ಟರ್ ಆಗ್ಬೇಕು ಅಂತ. ಆವಾಗ್ಲಿಂದ ಇವನ್ ಜೊತೆ ಸ್ನೇಹ ಬೆಳೆಸಕ್ಕೆ ನಂಗೆ ಇನ್ನಷ್ಟು ಆಸೆ ಆಗ್ತಿದೆ. ಭೀಮ್ರಾವ್, ಸ್ನೇಹ ಬೆಳೆಸ್ತೀಯ ನನ್ನ ಜೊತೆ? ಇದೆಂತ ಸ್ನೇಹ? ಕೆಳವರ್ಗದವ್ರಿಗೆ ಕೈ ಕೊಡಲ್ವಂತೆ, ಮನ್ಸೊಂದಾಗತ್ತಂತೆ. ರಮಾ, ಸ್ವಲ್ಪ ಸಮಾಧಾನವಾಗಿರು. ಅವ್ರ ಉದ್ದೇಶದಲ್ಲಿ ಪ್ರಾಮಾಣಿಕತೆ ಇದೆ.
ಒಂದು ಸಲ ಯೋಚನೆ ಮಾಡು, ಈ ಥರ ಪ್ರಾಮಾಣಿಕತೆಯಿಂದ ಇಷ್ಟೆಲ್ಲ ಕಷ್ಟಗಳಿದ್ರು ನಿನ್ ಜೊತೆ ಸ್ನೇಹ ಬೆಳೆಸ್ತೀನಿ ಅಂತ ಯಾರು ಹೇಳ್ತಾರೆ? ವೈಭವ್ ಮೂರ್ತಿಗಳೇ, ನಿಜ ಹೇಳಬೇಕು ಅಂದ್ರೆ ನಿಮ್ಮಂಥವ್ರ ಜೊತೆ ಸ್ನೇಹ ಬೆಳೆಸ್ಕೊಡೋದು ನನ್ನ ಪುಣ್ಯ. ನಿಮಗೂ ಓದು ವಿದ್ಯೆ ಅಂದ್ರೆ ಇಷ್ಟ. ನಿಮ್ಮಿಂದ ನನಗೂ ಜ್ಞಾನ ಪ್ರಾಪ್ತಿಯಾಗುತ್ತೆ. ಕೆಲವೊಂದನ್ನ ಕೇಳಿ ತಿಳ್ಕೋಬಹುದು. ಥ್ಯಾಂಕ್ ಯು ಭೀಮ್ರಾವ್, ನನ್ನ ಅರ್ಥ ಮಾಡ್ಕೊಂಡಿದ್ದಕ್ಕೆ ನಂಗೆ ಸಂತೋಷ. ಆದ್ರೆ ಒಂದು ವಿಷಯ, ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಯಾಕೆ ಬಿಡ್ಬೇಕು? ಯಾಕಂದ್ರೆ ನಿಮ್ಮ ಹಿರಿಯಣ್ಣ ಪ್ರಚಂಡ ಮೂರ್ತಿಗಳಿಗೆ ನಮ್ಮ ಸ್ನೇಹದ ಬಗ್ಗೆ ಗೊತ್ತಾದ್ರೆ ನಿಂತ ಕಾಲಲ್ಲಿ ನಿಮ್ಮನ್ನ ಲಂಡನ್ ಕಳಿಸ್ಬಿಡ್ತಾರೆ. ಇವೆಲ್ಲ ಅವ್ರಿಗೆ ಯಾವುದೇ ಕಾರಣಕ್ಕೂ ಇಷ್ಟ ಆಗಲ್ಲ. ಇಲ್ಲಿಂದ ನೀವು ಹೋದ್ಮೇಲೆ ನಿಮ್ಮ ಮೇಲಿರೋ ಕೋಪನ ನನ್ನ ಮೇಲೆ, ನನ್ನ ಮನೆಯವ್ರ ಮೇಲೆ, ನನ್ನ ವಠಾರದವ್ರ ಮೇಲೆ ತೀರಿಸ್ಕೋತಾರೆ. ಇದಕ್ಕೆ ತುಂಬಾ ದೊಡ್ಡ ಮೊತ್ತನೇ ಕಟ್ಟಬೇಕಾಗತ್ತೆ. ಅದಕ್ಕೆ ನಾನು ನಿಮ್ಮನ್ನ ಕೈ ಮುಗಿದು ಕೇಳ್ಕೋತೀನಿ, ಇದನ್ನ ಇಲ್ಲಿಗೆ ಬಿಡಿ. ನಾವಿಬ್ರು ಸ್ನೇಹ ಬೆಳೆಸಕ್ಕಾಗಲ್ಲ. ಸಾಧ್ಯವಾದ್ರೆ ನನ್ನ ದಯವಿಟ್ಟು ಕ್ಷಮಿಸಿ. ನಡಿರಮ್ಮ. ಭೀಮ್ರಾವ್ ಏನೇ ಮಾಡಿದ್ರೂ ಆದರ್ಶವಾಗಿರತ್ತೆ ಅನ್ನೋ ಕಲ್ಪನೆಯಲ್ಲಿದ್ದ. ಇಂಥ ಸ್ಥಿತಿಲಿ ಇವನ್ ಬಿಟ್ಟು ಓಡೋದ್ನಲ್ಲ, ಅದಕ್ಕೆ ಆ ಭೀಮನ್ ಮೇಲೆ ಕೋಪ ಬರೋದು ಸಹಜ. ತುಂಬಾ ಕೋಪದಲ್ಲಿ ಹೋಗಿದ್ದಾನೆ. ನೋಡ್ತಾ ಇರು ವೈಭವ್ ಭೀಮಂಗೆ ಹೇಗ್ ಪಾಠ ಕಲಿಸ್ತಾನೆ ಅಂತ. ನಡಿ. ಇನ್ನೊಬ್ರಿಗೆ ಸಹಾಯ ಮಾಡಬೇಕು ಅನ್ನೋ ಹೊಣೆ ಹೊತ್ತಿಲ್ವಾ? ಆದ್ರೂ ಭೀಮ್ರಾವ್ ಅಂಬೇಡ್ಕರ್ ಆಗಿ ಸುಳ್ಳು ಹೇಳಿದಾನೆ. ನೀನೇ ಎತ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸಿ ಹೊಣೆ ಹೊತ್ತಿಲ್ಲ ಅಂತಿದ್ಯಲ್ಲ. ನಿನ್ ಕೈಗೆ ಬಟ್ಟೆ ಕಟ್ಕೊಂಡಿದ್ಯಲ್ಲ, ಅದು ಆಸ್ಪತ್ರೆ ಹೊರಗೆ ಬಿದ್ದಿರೋದನ್ನ ನಾನು ನೋಡ್ದೆ. ನನ್ನ ಆಸ್ಪತ್ರೆಗೆ ಸೇರಿಸಿರೋ ಸುದ್ದಿ ನಮ್ಮ ಮನೆಯವ್ರಿಗೂ ಮುಟ್ತು. ಆಮೇಲೆ ಹೊಣೆ ಹೊತ್ತಿಲ್ಲ ಅಂತ್ಯಾ? ನನ್ನನ್ನೇನ್ ದಡ್ಡ ಅನ್ಕೊಂಡಿದ್ಯಾ? ಯಾರೋ ಒಬ್ಬ ವ್ಯಕ್ತಿ ನನ್ನ ಆಸ್ಪತ್ರೆಗೆ ಸೇರಿಸ್ದ ಅಂತ ನಂಬೋದಕ್ಕೆ? ಹೇಳೋದು ಮಾತ್ರ ನನ್ ಯಾರ್ದು ಹೊಣೆ ಹೊತ್ತಿಲ್ಲ ಅಂತ.